ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಮಧ್ಯಾಹ್ನ 2 ಗಂಟೆ ಆಗೈತಿ. 2:05 ನಿಮಿಷ ಕಡಿಮೆ ಐತೆ ಅಷ್ಟೇ. ಎಲ್ಲ ಕೆಲಸ ಈಗ ಮುಗ್ದೈತಿ. ಕಿಚನ್ ಕೂಡ ಫುಲ್ ಕ್ಲೀನಾಗಿ ನೀಟಾಗಿಟ್ಟೀನಿ. ಕುಕ್ಕರ್ ಚಾಲು ಮಾಡೀನಿ. ಮಧ್ಯಾಹ್ನ ಊಟಕ್ಕೆ ಕುಕ್ಕರ್ ಇಟ್ಟೀನಿ. ಎಲ್ಲ ಕೆಲಸ ಈಗ ಕಂಪ್ಲೀಟ್ ಆಗೈತಿ. ಈಗ ಊಟ ಮಾಡಿ ನನ್ನ ಸ್ವಲ್ಪ ಹೇರ್ ಕೇರ್ ರೊಟೀನನ್ನು ಮಾಡ್ಕೋಬೇಕಾಗೈತಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದೆ, ಬಟ್ ಅಷ್ಟೊಂದು ರಿಸಲ್ಟ್ ಕೊಡಲಿಲ್ಲ ನನಗೆ. ಅದಕ್ಕೋಸ್ಕರ ಏನೋ ಹೊಸದು ಪ್ರಯತ್ನ ಮಾಡಿದ್ದೆ. ಅದಕ್ಕಿಂತಲೂ ಮುಂಚೆ ಈಗ ನಾನು ಪಟ ಊಟ ಮಾಡ್ಕೊಂಬಿಡ್ತೀನಿ. ಇವತ್ತಿನ ನಮ್ಮ ಮನೆಯಲ್ಲಿರುವಂತಹ ಅಡುಗೆ ಏನೇನಂದ್ರೆ ಕಡಲೆಬೇಳೆ ಹಾಕಿ ಮತ್ತು ಈ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಇದು ಉಳ್ಳಾಗಡ್ಡಿ ತಪ್ಪಲ ಬರ್ತದಲ್ಲ, ಅದನ್ನ ಕಟ್ ಮಾಡಿ ಈ ರೀತಿ ಪಲ್ಯ ಮಾಡಿತ್ತು. ಮತ್ತು ಶಿಕರಣಿ, ನಮ್ಮ ಗಿಡದ ಮಾವಿನಕಾಯಿ ಮೊದಲನೇದು ಈ ಸೀಸನ್ದು ಮೊದಲನೇ ಶಿಕರಣಿ ಇದು. ಮತ್ತು ಅನ್ನ ಸಾರ ಇವತ್ತಿನ ನಮ್ಮ ಮನೆಯ ಅಡುಗೆ ಇತ್ತು. ಬಟ್ ನಾನು ಚಪಾತಿ, ಪಲ್ಯ, ಶಿಕರಣಿ ಇಷ್ಟೇ ಉಂಡೆ. ಅದಾದಮೇಲೆ ಈಗ ನಾನು ನನ್ನ ಹೇರ್ ಕೇರ್ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಳಾಗ್ತೀನಿ. ಇದರಿಂದ ರಿಂಕಲ್ಸ್ ಇರುವಂತಹ ಹೇರ್ಸ್ ಸ್ಟ್ರೇಟ್ ಆಗ್ತಾವಂತ ಹೇಳಿ ಕೆಲವೊಂದಿಷ್ಟು ಜನ ಭಾಳಷ್ಟು ವಿಡಿಯೋಸ್ಗಳನ್ನು ಸರ್ಚ್ ಮಾಡಿ, ನನಗೆ ಕೆಮಿಕಲ್ ಪ್ಯಾಕೆಟ್ಸ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಗಾರ್ನಿಯರ ಇಂಥವು ಯಾವುದೂ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೇರ್ಗೆ ಹಾಳಾಗಿ ಹೋಗ್ಬಿಡ್ತಾವೆ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ್ನಂದ್ರೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿರುವಂಥದ್ದು ಇದು. ಬಟ್ ಇದು ಅಷ್ಟೊಂದು ನನಗೆ ರಿಸಲ್ಟ್ ಕೊಡಲಿಲ್ಲ ಈ ಸರ್ತಿ. ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡಲಿಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ಯಾವ್ಯಾವ ರೀತಿ ಪ್ರಿಪೇರ್ ಮಾಡಿದ್ದೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಯಾವುದನ್ನು ಕೂಡ ಇದನ್ನು ಶೇರ್ ಮಾಡಿಲ್ಲ ನಾನು. ಜಸ್ಟ್ ಇರಲಿ. ಆದರೆ ಶೈನಿಂಗ್ ಬರ್ತೈತಿ. ಕೂದಲಕ್ಕೂ ಕೂಡ ಒಳ್ಳೆಯದು. ಸೈಡ್ ಇಫೆಕ್ಟ್ಸ್ ಏನೂ ಇರಲ್ಲ. ಮನೆಯಲ್ಲಿ ಏನು ಮಾಡ್ತೀವಿ ಅದೇನೂ ಸೈಡ್ ಇಫೆಕ್ಟ್ಸ್ ಇರಲ್ಲ. ನೆಕ್ಸ್ಟ್ ಯಾವಾಗಲಾದರೂ ನೀಟಾಗಿ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಈಗ ತುಂಬಾ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಒನ್ ಡೇ ಬಿಫೋರ್ ನಾನು ಇವತ್ತು ಈ ಹೇರ್ ಕೇರ್ ರೊಟೀನನ್ನು ಮಾಡ್ಕೊಳಾಗ್ತೀನಿ. ನಾಳೆನೇ ನಮ್ಮದು ಊರಿಗೆ ಹೋಗಬೇಕು. ಇವೆಲ್ಲ ಕೆಲಸ ಪೆಂಡಿಂಗ್ ಇರೋದ್ರಿಂದನೇ ಪ್ಯಾಕಿಂಗ್ ಸ್ವಲ್ಪ ಜಲ್ದಿನೇ ಮುಗಿಸಿದ್ವಿ. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡೀನಿ 5ನೇ ತಾರೀಕಿಗೆ ಎಲ್ಲ ನಮ್ಮದೆಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಮುಗ್ದಿತ್ತು. ಬಟ್ ಗಂಡು ಮಕ್ಕಳದು, ನನ್ನ ಮಗಂದು ಮತ್ತು ನಮ್ಮ ಮನೆಯವ್ರದ್ದು ಅಷ್ಟೇ ಇತ್ತು. ಯಾಕಂದ್ರೆ ಅವ್ರ ದಿನ ಬಟ್ಟೆ ಒಗೆದು ಹಾಕೋದು, ಇಸ್ತ್ರಿ ಮಾಡೋದು ಅವೆಲ್ಲ ಇತ್ತು. ಸ್ವಲ್ಪ ಅವ್ರದ್ದು ಅಷ್ಟೇ ಪ್ಯಾಕಿಂಗ್ ಉಳಿದೈತಿ. ಅದನ್ನು ಬಿಟ್ಟರೆ ಅವ್ರದ್ದೇನು ಲೇಟ್ ಆಗೋಲ್ಲ, ನಮ್ಮದೇ ಸ್ವಲ್ಪ ಲೇಟ್ ಆಗೋದು. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಿಂದ ಎಲ್ಲಿ ಹೊಂಟಿವಿ ಎಲ್ಲವನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ. ಸ್ವಲ್ಪ ಪ್ಲೇಸಸ್ ಜಾಸ್ತಿ ಇರೋದ್ರಿಂದ ಒಮ್ಮೆ ಹೇಳೋದು ಬೇಡ ಅಂಥೇಳಿ ಹೇಳಿಲ್ಲ ಅಷ್ಟೇ. ಸ್ಟಾರ್ಟಿಂಗಿಂತ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಗ್ತೈತಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದನ್ನು ಹೇರ್ ಪ್ಯಾಕ್ ಹಾಕ್ಕೊಂಡು ಆದಮೇಲೆ 1 ಅವರ್ ಬಿಡಬೇಕು ನಾವು. ಹಾಗೆ ಅದಕ್ಕೋಸ್ಕರ ಅದನ್ನ ಹಾಕ್ಕೊಂಡಾದಮೇಲೆ ನಾನು ಮೇಲಿಂದೆಲ್ಲ ಕ್ಲೀನ್ ಮಾಡ್ಕೊಳಾಗ್ತೀನಿ ಮನೆಯೆಲ್ಲ. ಮತ್ತು ಹಾಗೆ ಬ್ಯಾಗ್ಗಳು ಕೂಡ ಒಂದು ಕಡೆ ಇಡೋದು, ಈ ರೀತಿ ಮತ್ತೇನಾದರೂ ಇಡೋದಿತ್ತಂದ್ರೆ ನೆನಪಾಗಿದ್ದೆಲ್ಲ ಇಡೋದು, ಈ ರೀತಿ ಕೆಲಸ ನಡೆದೈತಿ. ಅದೇ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದರು, ಯಾಕೆ ಮೇಡಮ್ ನೀವು ಅಭ್ಯಾಸ ಮಾಡೋದಿಲ್ಲ ಇನ್ಮೇಲಿಂತ ಹೇಳಿ. ಹೌದು, ಇನ್ನೂ ಕೆಲವು ದಿವಸದವರೆಗೆ ಅಭ್ಯಾಸದ ವ್ಲಾಗ್ಸ್ ಬರೋಂಗಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ಮೇಲಿಂದ ನಾನು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನೇ ವ್ಲಾಗ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮಗೂ ಕೂಡ ಆ ಪ್ಲೇಸಸ್ ನೋಡಿ ಹೆಲ್ಪ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಆದಷ್ಟು ಎಲ್ಲ ಡಿಟೇಲಾಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ.
4 ರೂಮ್ ಕ್ಲೀನ್ ಮಾಡುವಷ್ಟಿಗೆ ಕರೆಕ್ಟಾಗಿ 1 ಅವರ್ ಆಗಿತ್ತು. ಅಷ್ಟೊತ್ತಿಗೆ ನಾನೆಲ್ಲ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮತ್ತು ಅದೇ ಪಾರ್ಲರಿಗೆ ಹೋಗೋಕೆ ರೆಡಿ ಆಗ್ತೀವಿ. ನಾನು ನನ್ನ ಮಗಳು ಇಬ್ಬರದು ಕೂಡ ಹೇರ್ ಕಟಿಂಗ್ ಇತ್ತು. ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಕಟಿಂಗ್ ಮಾಡಿಸೋದು ಭಾಳ ಕಡಿಮೆ, ವರ್ಷದೊಳಗೆ ಒಮ್ಮೆನೂ ಮಾಡಿಸಲ್ಲ. ಈಗ 1-2 ವರ್ಷ ಆಗಿರ್ಬೋದು ಮಾಡಿಸಿ, ನಮ್ಮ ಅಮ್ಮನೇ ಮಾಡಿದರು. ಅದಾದಮೇಲೆ ಒಟ್ಟೆ ಮಾಡಿಸಿಲ್ಲ. ಇವತ್ತು ಸ್ವಲ್ಪ ಕೆಳಗೆಲ್ಲ ಹೇರ್ಸ್ ಎಲ್ಲ ಸ್ಪ್ಲಿಟ್ಸ್ ಆಗಿರೋದ್ರಿಂದ ನಾನು ಕಟಿಂಗ್ ಮಾಡ್ಸಾಕ್ತೀನಿ. ನಾನು ರೆಗ್ಯುಲರಾಗಿ ಏನು ಕಟ್ ಮಾಡಿಸಲ್ಲ. ಇದೇ ರೀತಿಯಾಗಿ ಸ್ಪೆಷಲ್ ಡೇಸ್ ಏನಾರ ಇತ್ತಂದ್ರೆ, ಮದುವೆ ಅಥವಾ ಏನಾರು ಫಂಕ್ಷನ್ಸ್ ಇರಬೇಕು, ಇಲ್ಲಾಂದರೆ ಎಲ್ಲರೂ ಹೋಗೋದಿತ್ತಂದ್ರೆ ಅಷ್ಟೇ ಮಾಡಿಸ್ತೀನಿ. ರೆಗ್ಯುಲರಾಗಿ ಹೇರ್ ಕಟಿಂಗ್ ಮಾಡಿಸಲ್ಲ. ನನ್ನ ಮಗಳಿಗೂ ಕೂಡ ಅಷ್ಟೇ ಜಾಸ್ತಿ ಹೇರ್ ಕಟಿಂಗ್ ಮಾಡಿಸಲ್ಲ. ಮತ್ತು ಇದು ನಮ್ಮ ಕಾಲನಿ ಒಳಗೆ ಐತಿ, ಭಾಳ ದೂರ ಇಲ್ಲ. ನಾನು ರೆಗ್ಯುಲರ್ ಕಸ್ಟಮರ್ ಅವರಿಗೆ ಇದು ಐಬ್ರೋ ಥ್ರೆಡ್ಡಿಂಗ್ ಅಷ್ಟೇ ಮಾಡಿಸೋದು. ಈ ಒಂದು ಸೆಕೆಂಡ್ ಟೈಮ್ ಇರ್ಬೋದು, ಒಂದು 5-6 ವರ್ಷದಲ್ಲಿ ಇವ್ರ ಹತ್ರ ಹೇರ್ ಕಟಿಂಗ್ ಮಾಡ್ಸಾಕ್ತಿದ್ದು ಸೆಕೆಂಡ್ ಟೈಮ್ ಇರಬೇಕು. ಜಾಸ್ತಿ ಮಾಡಿಸೋದೇ ಇಲ್ಲ ಹೇರ್ ಕಟಿಂಗ್. ಇವತ್ತಿನ ರೊಟೀನ್ ಈ ರೀತಿಯಾಗಿತ್ತು. ಹೇರ್ ಕಟಿಂಗ್ ಮತ್ತು ಮನೆ ಕೆಲಸ, ಈ ರೀತಿ ಎಲ್ಲ ಕೆಲಸಗಳ ಮಧ್ಯೆ ಆದಷ್ಟು ವ್ಲಾಗ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡಕತ್ತೀನಿ. ಇದು ನಾವು ಟ್ರಿಪ್ಪಿಗೆ ಹೋಗೋ 1 ಡೇ ಬಿಫೋರ್ 7th ಡೇಟ್ 8th ಡೇಟಿಗೆ ನಮ್ಮದು ಟ್ರೈನ್ ಐತಿ, ನೈಟ್ ಟ್ರೈನ್ ಐತಿ. ಅದನ್ನು ಕೂಡ ಎಲ್ಲ ಶೇರ್ ಮಾಡ್ಕೋತೀನಿ. ಎಲ್ಲ ಟ್ರಿಪ್ ವಿಡಿಯೋಸ್ಗಳನ್ನು ನೋಡಬೇಕು ಅಂತಂದ್ರೆ, ನಮ್ಮ ವ್ಲಾಗ್ಸ್ಗಳನ್ನು ಡೈಲಿ ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ಹಾಕುವಂಥ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ಬರ್ತೈತಿ. ಮತ್ತು ನನಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ನನ್ನ ಮಗಳದು ಮತ್ತು ನನ್ನ ಹೇರ್ ಕಟಿಂಗ್ ಯಾವ ರೀತಿ ಅನ್ನಿಸ್ತು ನಿಮಗೆ ಅಂಥೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಜಾಸ್ತಿ ಮಾಡಿಸಿಲ್ಲ, ಸಿಂಪಲ್ಲಾಗಿ ಯು ಶೇಪ್. ನನ್ನ ಮಗಳದು ಕೂಡ ಯು ಶೇಪ್, ಸ್ವಲ್ಪ ಫ್ರಂಟ್ ಕಟ್ ಅಷ್ಟೇ, ಬೇರೆ ಏನು ಜಾಸ್ತಿ ಮಾಡಿಸಿಲ್ಲ. ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿನಿ. ನನ್ನ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೀನಿ. ಇದು ಸ್ವಲ್ಪ ನನಗೆ ಸ್ಪೆಷಲ್ ಡೇಸ್. ಇದನ್ನು ನಾನು ವಿಡಿಯೋ ಮಾಡಿ ನೆನಪಿಗೋಸ್ಕರ ಇಟ್ಕೋತಿರ್ತೀನಿ. ಅದನ್ನೇ ನಿಮಗೆಲ್ಲ ಶೇರ್ ಮಾಡ್ತೀನಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.